We continue with the aerobic respiration. The first step we already learned, that is glycolysis. The second, very most important, that is Krebs cycle. After the formation of two molecules of pyruvic acid, where this pyruvic acid is utilized for the further releases of energy. Okay, what is this path where it reaches to further acceleration? ಅದನ್ನೆಲ್ಲ ನಾವು ಸೆಕೆಂಡ್ ಪಾರ್ಟ್ ಆಫ್ ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ನೋಡ್ತೀವಿ. Okay, the first pathway ಇದೆಯಲ್ಲ ಗ್ಲೈಕಾಲಿಸಿಸ್, ಅದು ಇಟ್ಸ್ ಅ ಕಾಮನ್ ಪಾತ್ವೇ ಫಾರ್ ಬೋತ್ ಏರೋಬಿಕ್ ಮತ್ತೆ ಅನೆರೋಬಿಕ್ ರೆಸ್ಪಿರೇಷನ್ಗೆ. But aerobic respiration bandre, because in the presence of oxygen, the pyruvic acid further undergo ಅಥವಾ breakdown of pyruvic acid takes place. ಅದು ಎಲ್ಲ ಆಗುತ್ತೆ, ಆ ಸ್ಟೆಪ್ನ ಏನಂತ ಕರಿತೀವಿ. ಓಕೆ, ಅದಾದ್ಮೇಲೆ ಮತ್ತೆ ಇನ್ಯಾವ ಸ್ಟೆಪ್ ಇದೆಯಾ? ಓಕೆ, ಇಲ್ಲಿ ಎಷ್ಟು ಮಾಲಿಕ್ಯೂಲ್ ಆಫ್ ATPs ಪ್ರೊಡ್ಯೂಸ್ ಆಗುತ್ತೆ ಅಂತ ನೋಡೋಣ. ದ ಸೆಕೆಂಡ್ ಸ್ಟೆಪ್ ಇನ್ ದ ಏರೋಬಿಕ್ ರೆಸ್ಪಿರೇಷನ್ ಈಸ್ ಕಾಲ್ಡ್ ಕ್ರೆಬ್ಸ್ ಸೈಕಲ್. ಯಾವ್ದದು? ಕ್ರೆಬ್ಸ್ ಸೈಕಲ್. ಓಕೆ, ದ ಪೈರುವಿಕ್ ಆಸಿಡ್ ಬಗ್ಗೆ ಕ್ರೆಬ್ಸ್ ಸೈಕಲ್ ಹೋಗೋಕ್ಕಿಂತ ಮುಂಚೆ ದ ಫೇಟ್ ಆಫ್ ಪೈರುವಿಕ್ ಆಸಿಡ್. ಪೈರುವಿಕ್ ಆಸಿಡ್ ಏನಾಗುತ್ತೆ? ಪೈರುವಿಕ್ ಆಸಿಡ್ ಆದ ತಕ್ಷಣ ಇಟ್ ಎಂಟರ್ಸ್ ಇನ್ ಟು ದ ಕ್ರೆಬ್ಸ್ ಸೈಕಲ್? ಇಲ್ಲ. ಏನಾಗುತ್ತೆ ಅಂದ್ರೆ ಒಂದು ಲಿಂಕರ್ ರಿಯಾಕ್ಷನ್ ಫಾರ್ಮೇಶನ್ ಆಗುತ್ತೆ. ದ ಪೈರುವಿಕ್ ಆಸಿಡ್ ಇಸ್ ದ ಕ್ರೀ ಪ್ರಾಡಕ್ಟ್ ಆಫ್ ಗ್ಲೈಕಾಲಿಸಿಸ್. ಹೌದು, ನಮ್ಗೆ ಗೊತ್ತಿದೆ. ಇಟ್ಸ್ ಎ ಎಂಡ್ ಪ್ರಾಡಕ್ಟ್ ಆಫ್ ಗ್ಲೈಕಾಲಿಸಿಸ್ ವೇರ್ ಒನ್ ಮಾಲಿಕ್ಯೂಲ್ ಆಫ್ ಗ್ಲೂಕೋಸ್ ಇಟ್ ಪ್ರೊಡ್ಯೂಸಸ್ ಟೂ ಮಾಲಿಕ್ಯೂಲ್ಸ್ ಆಫ್ pyruvic acid. In aerobic respiration, this pyruvic acid subjected to Krebs cycle, then it enters into the terminal oxidation. But in anaerobic respiration, this pyruvic acid undergo of fermentation to produce lactic acid ಮತ್ತೆ alcohol, ethyl alcohol ನ ಪ್ರೊಡ್ಯೂಸ್ ಮಾಡುತ್ತೆ. ಯಾವಾಗ? ಇನ್ನು ಅನೆರೋಬಿಕ್ ರೆಸ್ಪಿರೇಷನ್ ಅಲ್ಲಿ. ಈಗ aerobic respiration ಬಗ್ಗೆ ಮಾತಾಡ್ತಿರೋದ್ರಿಂದ this enters into the preparatory part of Krebs cycle. Krebs cycle ಗಿಂತ ಮುಂಚೆ ಒಂದು ಲಿಂಕರ್ ರಿಯಾಕ್ಷನ್ ಆಗುತ್ತೆ. ಲಿಂಕ್ ರಿಯಾಕ್ಷನ್. ಓಕೆ, ಆ ಲಿಂಕ್ ರಿಯಾಕ್ಷನ್ ಅಲ್ಲಿ ಪೈರುವಿಕ್ ಆಸಿಡ್ ಇನ್ವಾಲ್ವ್ ಆಗುತ್ತೆ. ಓಕೆ, ಎಲ್ಲಿ ಆಗುತ್ತೆ ಇದು? ಓಕೆ, ಇಟ್ ಟೇಕ್ಸ್ ಪ್ಲೇಸ್, ಇಸ್ ಇಟ್ ಇನ್ ದ ಸೈಟೋಪ್ಲಾಸಮ್ ಆರ್ ಇಟ್ ಮೂವ್ಸ್ ಟು ದ ಮೈಟೋಕಾಂಡ್ರಿಯಾ? ಓಕೆ, ಈಗ ಪೈರುವಿಕ್ ಆಸಿಡ್ ಮೈಟೋಕಾಂಡ್ರಿಯಾ ಒಳಗೆ ಮೂವ್ ಆಗುತ್ತೆ. ಮೈಟೋಕಾಂಡ್ರಿಯಾ ಒಳಗೋಗಿ ಇದು ಸ್ಟೆಪ್ ಬೈ ಸ್ಟೆಪ್ ಆಕ್ಸಿಡೇಷನ್ ಆಗಿ ದ ಪೈರುವಿಕ್ ಆಸಿಡ್ ಇಸ್ ಕನ್ವರ್ಟೆಡ್ ಇಂಟು ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ಯಾವ್ಯಾವ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಇದು ಎಲ್ಲೆಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡುತ್ತೆ ಅಥವಾ ಎಲ್ಲೆಲ್ಲಿ ವಾಟರ್ ಪ್ರೊಡ್ಯೂಸ್ ಮಾಡುತ್ತೆ, ಅಂದ್ರೆ ಮೆಟಬಾಲಿಕ್ ವಾಟರ್ನ ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋದನ್ನ ನೋಡೋಣ. In the preparatory part of the Krebs cycle, it enters into the cytosol. In the cytosol, it enters into mitochondria. ಎಲ್ಲಿ ಹೋಗುತ್ತೆ? ಮೈಟೋಕಾಂಡ್ರಿಯಾ ಹೋಗುತ್ತೆ, where it converts into acetyl coenzyme A. ಅಸಿಟೈಲ್ ಕೋಯೆ ಅಂತ ಕರಿತೀವಿ. ಬೈ ಆಕ್ಸಿಡೇಟಿವ್ ಡಿಕಾರ್ಬಾಕ್ಸಿಲೇಷನ್ ಆಗುತ್ತೆ ಆ ರಿಯಾಕ್ಷನ್ನು. ಅಂಡ್ ಅಸಿಟೈಲ್ ಕೋಯೆ ಅವಾಗ ಅದು ಕ್ರೆಬ್ಸ್ ಸೈಕಲ್ಗೆ ಎಂಟ್ರಿ ಆಗುತ್ತೆ. ಪೈರುವಿಕ್ ಆಸಿಡ್ ಡೈರೆಕ್ಟ್ ಆಗಿ ಕ್ರೆಬ್ಸ್ ಸೈಕಲ್ಗೆ ಎಂಟ್ರಿ ಆಗಲ್ಲ. ಇಟ್ ಕನ್ವರ್ಟೆಡ್ ಇಂಟು ಅಸಿಟೈಲ್ ಕೋಯೆ ಬೈ ದ ಪ್ರೊಸೆಸ್ ಆಕ್ಸಿಡೇಟಿವ್ ಡಿಕಾರ್ಬಾಕ್ಸಿಲೇಷನ್. ಅಲ್ಲಿ NADH2 ಪ್ರೊಡ್ಯೂಸ್ ಆಗುತ್ತೆ, ಒನ್ ಕಾರ್ಬನ್ ಡೈಆಕ್ಸೈಡ್ ಕೂಡ ರಿಮೂವ್ ಆಗಿ ಇಟ್ ಕನ್ವರ್ಟೆಡ್ ಇಂಟು ಅಸಿಟೈಲ್ ಕೋಯೆ. 2 ಪೈರುವಿಕ್ ಆಸಿಡ್ 1 ಗ್ಲೂಕೋಸ್ ಇಂದ ಪ್ರೊಡ್ಯೂಸ್ ಆದ್ರೆ ಎಷ್ಟು ಅಸಿಟೈಲ್ ಕೋಯೆ ಪ್ರೊಡ್ಯೂಸ್ ಆಗುತ್ತೆ? 2 ಅಸಿಟೈಲ್ ಕೋಯೆ. 1 ಅಸಿಟೈಲ್ ಕೋಯೆ 1 ಕ್ರೆಬ್ಸ್ ಸೈಕಲ್ ಆದ್ರೆ 1 ಗ್ಲೂಕೋಸ್ಗೆ ಎಷ್ಟು ಕ್ರೆಬ್ಸ್ ಸೈಕಲ್ ಆಗುತ್ತೆ? 2 ಕ್ರೆಬ್ಸ್ ಸೈಕಲ್ ಆಗುತ್ತೆ. ಇದೆಲ್ಲ ಇಂಪಾರ್ಟೆಂಟ್, ಯಾಕಂದ್ರೆ ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ನೋಡಿ, ದ ಓವರ್ ಆಲ್ ರಿಯಾಕ್ಷನ್, ದ ಲಿಂಕರ್ ರಿಯಾಕ್ಷನ್ ಅಂತ ಕರಿದ್ವಿ, ಅಥವಾ ಲಿಂಕ್ ರಿಯಾಕ್ಷನ್ ದ ಪ್ರಿಪರೇಟರಿ ಪಾರ್ಟ್ ಆಫ್ ದ ಕ್ರೆಬ್ಸ್ ಸೈಕಲ್ ಅಲ್ಲಿ, ವೇರ್ ದ pyruvate or pyruvic acid undergo dehydrogenation in the presence of the coenzyme A. ಯಾವ ಎಂಜೈಮ್ ಇಂದ? coenzyme A ಮತ್ತೆ Mg2+ ಅಂತಂದ್ರೆ ಮೆಗ್ನೀಷಿಯಂ. in the presence of magnesium it converted into acetyl CoA. trans-acetylase enzyme it converted into acetyl CoA and produces NADH2 plus carbon dioxide. ಒಂದು ಪೈರುವಿಕ್ ಆಸಿಡ್ಗೆ ಒಂದು ಅಸಿಟೈಲ್ ಕೋಯೆ, ಒಂದು NADH2, ಒಂದು ಕಾರ್ಬನ್ ಡೈಆಕ್ಸೈಡ್ ಆದ್ರೆ 2 ಪೈರುವಿಕ್ ಆಸಿಡ್ಗೆ
2 ಅಸಿಟೈಲ್ ಕೋಯೆ, 2 NADH2, 2 ಕಾರ್ಬನ್ ಡೈಆಕ್ಸೈಡ್. ಯಾಕೆ 2 ಹಾಕೊಬೇಕು ಇಲ್ಲಿ ನಾವು ಅಲ್ವಪ್ಪ? ಯಾಕೆ 2 ಹಾಕೊಬೇಕು? ಯಾಕಂದ್ರೆ ಒಂದು ಗ್ಲೂಕೋಸು 2 ಪೈರುವಿಕ್ ಆಸಿಡ್ ನ ಪ್ರೊಡ್ಯೂಸ್ ಮಾಡೋದ್ರಿಂದ 2 ಪೈರುವಿಕ್ ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ. ಆ 2 ಪೈರುವಿಕ್ ಆಸಿಡ್ 2 ಅಸಿಟೈಲ್ ಕೋಯಾ ಕನ್ವರ್ಟ್ ಆಗುತ್ತೆ, 2 NADH2 ಪ್ರೊಡ್ಯೂಸ್ ಆಗುತ್ತೆ, 2 ಕಾರ್ಬನ್ ಡೈಆಕ್ಸೈಡ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇಲ್ಲಿ 2 ಕಾರ್ಬನ್ ಡೈಆಕ್ಸೈಡ್ ನೆನ್ಪಿಟ್ಕೊಳ್ಳಿ. 2 ಕಾರ್ಬನ್ ಡೈಆಕ್ಸೈಡ್ ನಾವು ಇರೋ ರೆಸ್ಪಿರೇಷನ್ ಹೇಳ್ಬೇಕಾದ್ರೆ ಇಕ್ವೇಶನ್ ಹೇಳಿದ್ವಲ್ವಾ, C6H12O6 ಗಿವ್ ರೈಸ್ ಟು ಸಿಂಪ್ಲರ್ ಫಾರ್ಮ್ ಆಗಿ ಆಗುತ್ತೆ. ಆ ಸಿಂಪ್ಲರ್ ಫಾರ್ಮ್ ಅಲ್ಲಿ ಇಟ್ ಪ್ರೊಡ್ಯೂಸಸ್ ಏನೇನ 6 ಮಾಲಿಕ್ಯೂಲ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಮತ್ತೆ 6 ವಾಟರ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳಿದ್ವಿ. ಅವಷ್ಟು ಇಲ್ಲಿ ಪ್ರೊಡ್ಯೂಸ್ ಆಗಬೇಕು. ಓಕೆಪಾ? ಈಗ ನಾವು ದ ನೆಕ್ಸ್ಟ್ ಏನು ಅಸಿಟೈಲ್ ಕೋಯೆ ಆದಾಗ ದ ಅಸಿಟೈಲ್ ಕೋಯೆ ಎಂಟರ್ಸ್ ಇಂಟು ಕ್ರೆಬ್ಸ್ ಸೈಕಲ್. ಯಾವ ಸೈಕಲ್ ಬರುತ್ತೆ? ಕ್ರೆಬ್ಸ್ ಸೈಕಲ್ಗೆ ಬರುತ್ತೆ. ಈ ಕ್ರೆಬ್ ಸೈಕಲ್ ಇಸ್ ದ ಏರೋಬಿಕ್ ಪಾರ್ಟ್ ಆಫ್ ರೆಸ್ಪಿರೇಷನ್. ಈ ಕ್ರೆಬ್ ಅಂತ ಯಾಕೆ ಕರಿತೀವಿ ಅಂತ ಅಂದ್ರೆ ಇದನ್ನ ಹ್ಯಾನ್ಸ್ ಕ್ರೆಬ್ ಅನ್ನೋರು 1937 ಈ ಕ್ರೆಬ್ ಸೈಕಲ್ನ ಡಿಸ್ಕವರ್ ಮಾಡಿದ್ರು. ಹಾಗಾಗಿ ಅವರು ಇದಕ್ಕೋಸ್ಕರ ಇದನ್ನ ಕ್ರೆಬ್ ಸೈಕಲ್ ಅಂತ ಕರಿತೀವಿ. ಇದಕ್ಕೆ ಇನ್ನೂ ಎಷ್ಟಿದೆ, TCA ಸೈಕಲ್ ಅಂತ ಅಥವಾ ಸಿಟ್ರಿಕ್ ಆಸಿಡ್ ಸೈಕಲ್ ಅಂತ ಎಲ್ಲ ಕರಿತೀವಿ. ಯಾಕೆ ಹಾಗೆಲ್ಲ ಕರಿತೀವಿ ಅಂತ ನೋಡೋಣ. ಓಕೆ, ಹಾಗಾಗಿ ಇದು ಹಿಂದೆ ಪಾರ್ಟಿಗೆ ಬಂದ್ರೆ ನಾವು ಇನ್ನೊಂಚೂರು ಹಿಂದೆ ಇಲ್ಲಿ ಮಾತಾಡ್ಬಿಡೋಣ. ಏನಂತ ಅಂದ್ರೆ ಇಲ್ಲಿ ಲಿಂಕರ್ ಕಾಂಪೌಂಡ್ ಯಾವುದು ಅಂತ ಕೂಡ ಕೇಳ್ತಾರೆ. ಅಸಿಟೈಲ್ ಕೋಯೆ ಇಟ್ ಲಿಂಕ್ಸ್ ದ ಗ್ಲುಕೋಸ್ ಇಂಟು ಗ್ಲೈಕಾಲಿಸಿಸ್ ಇಂಟು ಕ್ರೆಬ್ ಸೈಕಲ್. ಯಾರು ಗ್ಲೈಕಾಲಿಸಿಸ್ನ ಮತ್ತೆ ಕ್ರೆಬ್ ಸೈಕಲ್ನ ಲಿಂಕ್ ಮಾಡೋದು ಅಸಿಟೈಲ್ ಕೋಯೆ. ಯಾವ್ದಪ್ಪ? ಅಸಿಟೈಲ್ ಕೋಯೆ ಲಿಂಕ್ ಮಾಡುತ್ತವೆ ಎರಡನ್ನ. ಲಿಂಕರ್ ಕಾಂಪೌಂಡ್ ಅಂತ ಕೂಡ ಕರಿತೀವಿ. ದ ಲಿಂಕ್ ರಿಯಾಕ್ಷನ್ ಅಂದ್ರೆ ಇದಿಷ್ಟು ರಿಯಾಕ್ಷನ್. ಕ್ರೆಬ್ ಸೈಕಲ್ನ ಇನ್ ಡೀಟೇಲ್ ನೋಡೋಣ. ಇಟ್ಸ್ aerobic oxidation of acetyl coenzyme A takes place in cyclic manner. It first explained by Hans Krebs. ಹಾಗಾಗಿ ಅವರಿಗೋಸ್ಕರ ನಾವು ಕ್ರೆಬ್ ಸೈಕಲ್ ಅಂತ ಕರಿತೀವಿ. The Krebs cycle is initiated with the formation of citric acid. ಫಸ್ಟ್ ಫಾರ್ಮೇಷನ್ ಆಗುತ್ತೆ. ಯಾವ ಕಾಂಪೌಂಡ್ ಫಾರ್ಮ್ ಆಗುತ್ತೆ ಕ್ರೆಬ್ ಸೈಕಲ್ ಅಂದ್ರೆ? ಸಿಟ್ರಿಕ್ ಆಸಿಡ್. ಹಾಗಾಗಿ ಇದನ್ನ ಸಿಟ್ರಿಕ್ ಆಸಿಡ್ ಸೈಕಲ್ ಅಂತ ಕೂಡ ಕರಿತೀವಿ. ಸಿಟ್ರಿಕ್ ಆಸಿಡ್ ಸೈಕಲ್ ಅಂದ್ರೆ ಕ್ರೆಬ್ ಸೈಕಲೇ. ಯಾಕಂದ್ರೆ ಇದು ಫಸ್ಟ್ ಫಾರ್ಮೇಷನ್ ಆಗುವಂಥದ್ದು ಸಿಟ್ರಿಕ್ ಆಸಿಡ್. ಹಾಗಾಗಿ ಮತ್ತೆ ಅದಲ್ಲದೆ ಇದರಲ್ಲಿ ಇದನ್ನ TCA ಸೈಕಲ್ ಅಂತ ಕೂಡ ಕರಿತೀವಿ. ಅಂದ್ರೆ ಟ್ರೈ ಕಾರ್ಬಾಕ್ಸಿಲಿಕ್ ಆಸಿಡ್ ಸೈಕಲ್ ಅಂತ. ಯಾಕಂದ್ರೆ ಇದ್ರಲ್ಲಿ ಏನು ಆಸಿಡ್ ಫಾರ್ಮೇಷನ್ ಆಗುತ್ತಲ್ವಾ, ಸಿಟ್ರಿಕ್ ಆಸಿಡ್ ಇರ್ಬೋದು, ಐಸೋಸಿಟ್ರಿಕ್ ಆಸಿಡ್ ಆಗ್ಬೋದು, ದೇ ಕಂಟೈನ್ ಕಾರ್ಬಾಕ್ಸಿಲ್ ಗ್ರೂಪ್ಸ್. ಏನಿರುತ್ತೆ ಅವುಗಳಲ್ಲಿ ಕಾರ್ಬಾಕ್ಸಿಲ್ ಗ್ರೂಪ್ ಇರೋದ್ರಿಂದ, ಎಷ್ಟು ಕಾರ್ಬಾಕ್ಸಿಲ್ ಗ್ರೂಪ್ ಇರುತ್ತೆ? 3 ಕಾರ್ಬಾಕ್ಸಿಲ್ ಗ್ರೂಪ್ ಇರೋದ್ರಿಂದ ಹಾಗಾಗಿ ಕ್ರೆಬ್ ಸೈಕಲ್ ನಾವು TCA ಸೈಕಲ್, ಟ್ರೈ ಕಾರ್ಬಾಕ್ಸಿಲಿಕ್ ಆಸಿಡ್ ಸೈಕಲ್ ಅಂತ ಕೂಡ ಕರಿತೀವಿ. ನೋಡಿ, ದ ಫಸ್ಟ್ ಒನ್ ಸೆಲ್ಯುಲಾರ್ ರೆಸ್ಪಿರೇಷನ್ ಅಲ್ಲಿ ಗ್ಲೈಕಾಲಿಸಿಸ್ ಆದ್ಮೇಲೆ ದ ಅಸಿಟೈಲ್ ಕೋಯೆ ಇಟ್ ಎಂಟರ್ಸ್ ಇಂಟು ದ ಮೈಟೊಕಾಂಡ್ರಿಯಾ ವೇರ್ ಇಟ್ ಕನ್ವರ್ಟೆಡ್ ಇಂಟು ಸಿಟ್ರಿಕ್ ಆಸಿಡ್. ಆಮೇಲೆ ಡಿಫ್ರೆಂಟ್ ಸಬ್ಸ್ಟ್ರೇಟ್ಸ್ ಆಗಿ ಫಾರ್ಮೇಷನ್ ಆಗುತ್ತೆ ಅಂಡ್ ರಿಲೀಸಿಂಗ್ ವಾಟರ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ನ ರಿಲೀಸ್ ಮಾಡ್ತಾ. ಇಲ್ಲೊಂದು ಹಳೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಿದೆ ಇಂದ PA ಇಂದ, ಅಂದ್ರೆ ಪೈರುವಿಕ್ ಆಸಿಡ್ ಇಂದ ಅಸಿಟೈಲ್ ಕೋಯೆ ಆಗಿ ಕನ್ವರ್ಟ್ ಮಾಡ್ಬೇಕಾದ್ರೆ ಇಲ್ಲಿ ಹಳೆ 2 ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗಿದೆ. ಇನ್ನ 4 ಕಾರ್ಬನ್ ಡೈಆಕ್ಸೈಡ್ ಅಷ್ಟೇ ಪ್ರೊಡ್ಯೂಸ್ ಮಾಡಬೇಕು. ಮತ್ತೆ 6 NH2O ನ ಪ್ರೊಡ್ಯೂಸ್ ಮಾಡಬೇಕು. 6 ಅಥವಾ ಹಳೆ ಗ್ಲೈಕಾಲಿಸಿಸ್ ಅಲ್ಲಿ ವಾಟರ್ ಪ್ರೊಡ್ಯೂಸ್ ಆಗಿತ್ತಾ? ಅದ್ ನೀವು ಅದನ್ನ ಹೇಳ್ಬೇಕು. ಓಕೆ, ಇದು ಈಗ ಕ್ರೆಬ್ ಸೈಕಲ್ನ ಇದು ಒಂದು ಬ್ರೀಫ್ ಅಷ್ಟೇ. ಡೀಟೇಲ್ ಆಗಿ ನೋಡೋಣ. ಫಸ್ಟ್ ಒನ್ NCERT ಬುಕ್ ಅಲ್ಲಿ ಹೇಗಿದೆ ಅಂತ ನೋಡ್ಬಿಡೋಣ. ದ ಕ್ರೆಬ್ ಸೈಕಲ್ ಇಸ್ ಟೇಕ್ಸ್ ಪ್ಲೇಸ್ ಇನ್ ಮೈಟೊಕಾಂಡ್ರಿಯಲ್ ಮ್ಯಾಟ್ರಿಕ್ಸ್. ಓಕೆ, ಗ್ಲೈಕಾಲಿಸಿಸ್ ಎಲ್ಲಿ ನಡೆಯುತ್ತೆ? ಸೈಟೋಪ್ಲಾಸಮ್ ಅಲ್ಲಿ ನಡೆಯುತ್ತೆ. ಹಾಗಾದ್ರೆ ಕ್ರೆಬ್ ಸೈಕಲ್ ಎಲ್ಲಿ ನಡೆಯುತ್ತೆ? ಮೈಟೊಕಾಂಡ್ರಿಯಲ್ ಮ್ಯಾಟ್ರಿಕ್ಸ್ ಅಲ್ಲಿ ನಡೆಯುತ್ತೆ. ಓಕೆ, ಇಟ್ ಇಸ್ brought by the dehydrogenation in the presence of the enzyme NAD, ನಿಕೋಟಿನಮೈಡ್ ಡೈನ್ಯೂಕ್ಲಿಯೋಟೈಡ್, ಮತ್ತೆ FAD, ಫ್ಲಾವಿನ್ ಅಡಿನೈನ್ ಡೈನ್ಯೂಕ್ಲಿಯೇಟ್ ಇದರಲ್ಲಿ ಮೈಟೊಕಾಂಡ್ರಿಯಲ್ ಮ್ಯಾಟ್ರಿಕ್ಸ್ ಅಲ್ಲಿ ನಡೆಯುತ್ತೆ ಡಿಹೈಡ್ರೋಜಿನೇಷನ್ ಪ್ರೆಸೆನ್ಸ್ ಆಫ್ ದೀಸ್ 2 ಕೋಎನ್ಸೈಮ್ಸ್ ಇಂದ. ಮತ್ತೆ ಅಸಿಟೈಲ್ ಕೋಎನ್ಸೈಮ್ ವಿಚ್ ಇಸ್ ಫಾರ್ಮ್ಡ್ ಫ್ರಮ್ ದ ಪೈರುವಿಕ್ ಆಸಿಡ್, ಅದು ಕ್ರೆಬ್ ಸೈಕಲ್ ಎಂಟ್ರಿ ಆಗುತ್ತೆ. ಅಂಡ್ where it combines with the oxaloacetic acid, a 4 carbon compound oxaloacetic acid.
ಇದು ಎಷ್ಟು ಅಸಿಟೈಲ್ ಕೋಎನ್ಸೈಮ್ ಎಷ್ಟು ಕಾರ್ಬನ್ ಇರ್ಬೋದು ಹೇಳಿ, ಎಷ್ಟು ಕಾರ್ಬನ್ ಇರ್ಬೋದು? Our phosphopyruvic acid containing how many carbons? 3 carbons. It undergo dehydrogenation ಮತ್ತೆ ಆಕ್ಸಿಡೇಟಿವ್ ಡಿಕಾರ್ಬಾಕ್ಸಿಲೇಷನ್ ಆಗುತ್ತೆ ಅಂತ ಹೇಳಿದ್ವಿ. ಇಲ್ಲಾಗಲೇ 1 ಕಾರ್ಬನ್ ಡೈಆಕ್ಸೈಡ್ ರಿಮೂವ್ ಆಗಿದೆ ಅಂತ ಅಂದ್ರೆ ಇದರಲ್ಲಿ 3 ಕಾರ್ಬನ್ ಇರೋದು 1 ಕಾರ್ಬನ್ ಹೋಗಿದೆ ಅಂದ್ರೆ ಅಸಿಟೈಲ್ ಕೋಲಿ ಎಷ್ಟು ಕಾರ್ಬನ್ ಇರುತ್ತೆ? 2 ಕಾರ್ಬನ್. ಇವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಇಂಪಾರ್ಟೆಂಟು. ಅಸಿಟೈಲ್ ಕೋಯೆ ಹೌ ಮೆನಿ ಕಾರ್ಬನ್ ಕಾಂಪೌಂಡ್? 2 ಕಾರ್ಬನ್ ಕಾಂಪೌಂಡ್ ಅಸಿಟೈಲ್ ಕೋಯೆ. ಆಕ್ಸಲೋಅಸಿಟಿಕ್ ಆಸಿಡ್ ಎಷ್ಟು ಕಾರ್ಬನ್ದು? ನಾವು C4 ಸೈಕಲ್ ಅಲ್ಲಿ ಹೇಳಿದ್ವಿ ಫೋಟೋಸಿಂಥಸಿಸ್ ಅಲ್ಲಿ. The 4 ಕಾರ್ಬನ್ ಕಾಂಪೌಂಡ್ is ಆಕ್ಸಲೋಅಸಿಟಿಕ್ ಆಸಿಡ್, the first formed compound. ಹಾಗಾಗಿ ನಾವು ಅದನ್ನ ಹ್ಯಾಚನ್ಸ್ ಲಾಕ್ ಪಾತ್ವೇನ C4 ಸೈಕಲ್ ಅಂತ ಕರಿತೀವಿ. Okay, where it combines with the acetyl CoA which is 2 ಕಾರ್ಬನ್ ಕಾಂಪೌಂಡ್ to produce 6 ಕಾರ್ಬನ್ ಕಾಂಪೌಂಡ್, that is citric acid ನ ಪ್ರೊಡ್ಯೂಸ್ ಮಾಡುತ್ತೆ. Okay, a complete process. So citric acid in the again it converted into oxaloacetic acid in the cyclic manner. ಹಾಗಾಗಿ ಇದನ್ನ ನಾವು ಕ್ರೆಬ್ ಸೈಕಲ್ ಅಥವಾ ಸಿಟ್ರಿಕ್ ಆಸಿಡ್ ಸೈಕಲ್ ಅಥವಾ TCA ಸೈಕಲ್ ಅಂತ ಕರಿತೀವಿ. ನೋಡಿ ಫಸ್ಟ್ ಒನ್ ದಟ್ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದು ಅಂದ್ರೆ NCERT ಬುಕ್ ಅಲ್ಲಿ ಹೇಗಿದೆ ಅಂದ್ರೆ ಇಟ್ಸ್ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಇದೆ. The pyruvic acid 3 carbon compound containing 1, it undergo dehydrogenation in the presence of the enzyme, the dehydrogenation, and also decarboxylation ಆಗುತ್ತೆ. 1 ಕಾರ್ಬನ್ ಡೈಆಕ್ಸೈಡ್ ರಿಮೂವ್ ಆಗಿ it produces 2 ಕಾರ್ಬನ್ ಕಾಂಪೌಂಡ್ ಅಸಿಟೈಲ್ ಕೋಎ, ಅಸಿಟೈಲ್ ಕೋಎನ್ಸೈಮ್ A ನ ಪ್ರೊಡ್ಯೂಸ್ ಮಾಡುತ್ತೆ. This 2 ಕಾರ್ಬನ್ ಕಾಂಪೌಂಡ್ enters into the Krebs cycle. It fuses with the 4 carbon compound, that is oxaloacetic acid, to produce 6 carbon citric acid. The first carbon compound ಆಗಿರೋದ್ರಿಂದ ಇದನ್ನ ಸಿಟ್ರಿಕ್ ಆಸಿಡ್ ಸೈಕಲ್ ಅಂತ ಕೂಡ ಕರಿತೀವಿ. ಇದರಲ್ಲಿ 3 ಕಾರ್ಬಾಕ್ಸಿಲಿಕ್ ಗ್ರೂಪ್ ಇರೋದ್ರಿಂದ ಇದನ್ನ TCA ಸೈಕಲ್ ಅಥವಾ ಟ್ರೈ ಕಾರ್ಬಾಕ್ಸಿಲಿಕ್ ಆಸಿಡ್ ಸೈಕಲ್ ಅಂತ ಕರಿತೀವಿ. Where the citric acid undergo the 2 more reaction to produce alpha ketoglutaric acid containing 5 carbon compound. ಯಾಕಂದ್ರೆ the citric acid undergo decarboxylation and also oxidation to produce alpha ketoglutaric acid. 1 ಕಾರ್ಬನ್ 1 ಪೈರುವಿಕ್ ಆಸಿಡ್ಗೆ ಇಲ್ಲೊಂದು ಕಾರ್ಬನ್ ಅಂತ ಆಗ್ಲೇ 4 ಆಗಿತ್ತಲ್ಲ, ಎಷ್ಟಾಗಿತ್ತಪ್ಪ? 2 ಆಗಿತ್ತಲ್ವಾ? ಇಲ್ಲೊಂದು 3 ಇನ್ನೊಂದು 2, 4 ಅನ್ಕೊಳ್ಳಿ. ಓಕೆ, ನೆಕ್ಸ್ಟ್ ಒನ್. ಓಕೆ, ನೆಕ್ಸ್ಟ್ ದಿಸ್ ಆಲ್ಫಾ ಕಿಟಾರಿಕ್ ಆಸಿಡ್ undergo 2 more reaction to produce succinic acid which is 4 carbon compound. So it undergo decarboxylation, oxidation and also phosphorylation to produce succinic acid, that is 4 carbon compound. This succinic acid undergo oxidation to produce malic acid. The malic acid undergo 1 more oxidation reaction to produce a oxaloacetic acid, that is 4 carbon compound. Again it combines with the 1 more acetyl CoA to produce 6 carbon compound. So it produces 2 more carbon dioxide, 2 more carbon dioxide, total 6 carbon dioxide na produce ಮಾಡುತ್ತೆ. ಇಲ್ಲಿ 2 ಕಾರ್ಬನ್ ಡೈಆಕ್ಸೈಡ್, ಇಲ್ಲೆರಡು 2 ಪೈರುವಿಕ್ ಆಸಿಡ್ಗೆ, 1 ಪೈರುವಿಕ್ ಆಸಿಡ್ಗಲ್ಲ 2 ಪೈರುವಿಕ್ ಆಸಿಡ್ಗೆ, 1 ಪೈರುವಿಕ್ ಆಸಿಡ್ಗೆ ಇಲ್ಲೊಂದು 3 into 2 ಎಷ್ಟಾಗುತ್ತೆ ಅವಾಗ? 6 ಕಾರ್ಬನ್ ಡೈಆಕ್ಸೈಡ್ ಆಯ್ತು ಕ್ರೆಬ್ ಸೈಕಲ್ ಅಲ್ಲಿ ಮತ್ತೆ ಲಿಂಕ್ ರಿಯಾಕ್ಷನ್ಸ್ ಅಲ್ಲಿ. ಇದಿಷ್ಟು ದ ಸಿಂಪ್ಲಿಫೈಡ್ ಓವರ್ ಆಲ್ ಕ್ರೆಬ್ ಸೈಕಲ್ ಆಫ್ NCERT ಬೋರ್ಡ್ ಬುಕ್ ಅಲ್ಲಿ ಇರುವಂತದ್ದು. 5 ಮಾರ್ಕ್ಸ್ ಕೇಳಿದ್ರೆ ಇದಿಷ್ಟು ಬರ್ರೆ ಸಾಕಾಗುತ್ತೆ ನಿಮ್ಗೆ. NADH2 ಕಾರ್ಬನ್ ಡೈಆಕ್ಸೈಡ್ ಎಲ್ಲೆಲ್ಲೇ ಇರುತ್ತೋ ಅದನ್ನೇ ಬರಿಬೇಕು. ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇನ್ನೊಂಚೂರು ಎಕ್ಸ್ಟ್ರಾ ಬೇಕಾಗುತ್ತೆ. ಮತ್ತೆ ಇಲ್ಲಿ ಎಲ್ಲಿ ಡಿಕಾರ್ಬಾಕ್ಸಿಲೇಷನ್ ಆಗುತ್ತೆ, ಎಲ್ಲಿ ಆಕ್ಸಿಡೇಷನ್ ಆಗುತ್ತೆ, ಎಲ್ಲಿ NADH2 ಪ್ರೊಡ್ಯೂಸ್ ಆಗುತ್ತೆ, ಎಲ್ಲಿ ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫಾರಿಲೇಷನ್ ಆಗುತ್ತೆ, ಎಲ್ಲಿ FADH2 ಪ್ರೊಡ್ಯೂಸ್ ಆಗುತ್ತೆ, ಈ ಥರದ್ದೆಲ್ಲ ಕೇಳೋದ್ರಿಂದ ಇನ್ನೊಂಚೂರು ಡೀಟೇಲ್ ಆಗಿ ಓದಬೇಕಾಗುತ್ತೆ. ದ ಫಸ್ಟ್ ಸ್ಟೆಪ್ ಸ್ಟಾರ್ಟ್ಸ್ ಹಿಯರ್ ವೇರ್ ದ acetyl CoA combines with the oxaloacetic acid in the presence of the synthetase enzyme to produce citric acid. This citric acid converted into aconitase ಅಂತ ಕರಿತೀವಿ. Aconitase is converted into cis isocitric acid. This isocitric acid undergo oxidation to produce the oxalosuccinic acid.
This oxalosuccinic acid undergo decarboxylation to produce alpha-ketoglutaric acid. This alpha-ketoglutaric acid undergo decarboxylation and also oxidation to produce succinyl-CoA. This succinyl-CoA undergo substrate level phosphorylation. ಇಲ್ಲಿ ATP ಆದ್ರೂ ಇರುತ್ತೆ ಅಥವಾ GTP ಆದ್ರೂ ಇರುತ್ತೆ. ATP ಅಂದ್ರೆ ಅಡಿನೈನ್ ಡೈಫಾಸ್ಫೇಟ್ ಅಥವಾ ಅಡಿನೈನ್ ಟ್ರೈಫಾಸ್ಫೇಟ್. G ಅಂತ ಅಂದ್ರೆ ನೈಟ್ರೋಜನ್ ಬೇಸ್ ಮಾತ್ರ ಚೇಂಜ್ ಆಗುತ್ತೆ, ಇನ್ನೇನಿಲ್ಲ. ಓಕೆಪಾ, ಇಲ್ಲಿ ಅಡಿನೈನ್ ಬದಲು ಗ್ವಾನೈನ್ ಇರುತ್ತೆ ಅಷ್ಟೇ. This succinyl-CoA undergo substrate level phosphorylation to produce succinic acid. This succinic acid undergo the oxidation to produce a fumaric acid. The fumaric acid undergo hydration to produce malic acid. Again, this malic acid undergo oxidation to produce a acidic acid. ಏನು ಪ್ರೊಡ್ಯೂಸ್ ಮಾಡುತ್ತೆ? ಆಕ್ಸಲೋಅಸಿಡಿಕ್ ಆಸಿಡ್. ಇಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರೋದು ಏನೇನು? ವಾಟರ್. ಒಂದೇ ಒಂದು ಅಸಿಟೈಲ್ ಕೋಯೆಗೆ ಇಲ್ಲೊಂದು ವಾಟರ್ ಪ್ರೊಡ್ಯೂಸ್ ಆಯ್ತು. ಆ ವಾಟರ್ ಇದು ಮೆಟಬಾಲಿಕ್ ವಾಟರ್. ಅಗೇನ್ ಇಟ್ ಯುಟಿಲೈಸಸ್ ಮೆಟಬಾಲಿಕ್ ಆಸಿಡ್ ಟು ಕನ್ವರ್ಟ್ ಅಕೋನಿಟಿಕ್ ಆಸಿಡ್ ಟು ಐಸೋಸಿಟ್ರಿಕ್ ಆಸಿಡ್. ಅಗೇನ್ ಇಲ್ಲಿ ಒನ್ ಮೋರ್ NADH2 ಪ್ರೊಡ್ಯೂಸ್ ಆಗುತ್ತೆ. It enters into the ETS cycle entry ಆಗುತ್ತೆ, where one NADH2 produces 3 ATP. Then this isocitric acid converted into oxalosuccinic acid. ಈಗ ಕಾರ್ಬನ್ ಬರ್ಕೊಂಡು ಬರೋಣ. ಇದು ಎಷ್ಟು ಕಾರ್ಬನ್ದು? 4 ಕಾರ್ಬನ್. ಇವ್ರು ಎಷ್ಟು ಕಾರ್ಬನ್? ಅವರು ಅಸಿಟೈಲ್ ಕೋಯೆ 2 ಕಾರ್ಬನ್. ದಿಸ್ 2 ಕಾರ್ಬನ್ ಪ್ಲಸ್ 4 ಎಷ್ಟಾಯ್ತು? 6 ಆಯ್ತು. ದಿಸ್ 6 ಒನ್ ಡಿಹೈಡ್ರೇಷನ್ ಆಗಿ ಮತ್ತೆ 6 ಕಾರ್ಬನ್ ಇರುವಂತ ಒಂದು ಅಕೋನೆಟಿಕ್ ಆಸಿಡ್ ನ ಪ್ರೊಡ್ಯೂಸ್ ಮಾಡುತ್ತೆ. ಅಗೇನ್ ಹೈಡ್ರೇಷನ್ ಆಗುತ್ತೆ. ರಿಹೈಡ್ರೇಷನ್ ಟು ಪ್ರೊಡ್ಯೂಸ್ 6 carbon containing isocitric acid. Again, this carbon containing isocitric acid undergo oxidation to produce oxalosuccinic acid. Again, it is of how many carbon? 6 carbon. This 6 carbon oxalosuccinic acid undergo dehydrogenation. One more carbon dioxide ಎಲ್ಲೋ ತಪ್ಪಾಯ್ತಲ್ಲ, ಎಲ್ಲೋ ಬಿಟ್ಟೋಗಿದೆಯಲ್ವಾ? ಎಲ್ಲಿ ಬಿಟ್ಟೋಗಿದೆ? 1 2 6 ಮತ್ತೆ 5. ಒಂದು more carbon dioxide isocitric acid ಇಂದ oxalosuccinic acid alpha ketoglutaric acid ಆಗಿದೆ. ಸರಿ ಇದೆಪ್ಪ. ಇದು 6 ಕಾರ್ಬನ್ ಇರೋದು. ಆಲ್ಫಾ ಕೀಟೋಗ್ಲುಟಾರಿಕ್ ಆಸಿಡ್ ಎಷ್ಟಾಗುತ್ತೆ ಈಗ? 5 ಕಾರ್ಬನ್ ಆಗುತ್ತೆ. 5 ಕಾರ್ಬನ್ 6 ಇಂದ ಎಷ್ಟಾಗುತ್ತೆ? 5 ಕಾರ್ಬನ್ ಆಗುತ್ತೆ. ಅಂದ್ರೆ ಇಲ್ಲಿ oxalosuccinic acid undergo decarboxylation to produce 5 carbon alpha ketoglutaric acid. This 5 carbon alpha ketoglutaric acid undergo oxidation ಮತ್ತೆ one more decarboxylation ಆಗಿ the 4 carbon succinyl CoA ನ ಪ್ರೊಡ್ಯೂಸ್ ಮಾಡುತ್ತೆ. This succinyl CoA is undergo substrate level phosphorylation produce the succinic acid. Again, it is 4 carbon. It undergo dehydrogenation ಅಥವಾ ಆಕ್ಸಿಡೇಷನ್ ಆಗಿ 4 ಕಾರ್ಬನ್ ಕಾಂಪೌಂಡ್ ಫ್ಯುಮಾರಿಕ್ ಆಸಿಡ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇಟ್ ಈಸ್ ಇಲ್ಲಿ ಹೈಡ್ರೇಷನ್ ಆಗುತ್ತೆ, ಮ್ಯಾಲಿಕ್ ಆಸಿಡ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇಲ್ಲಿ ಆಕ್ಸಿಡೇಷನ್ ಆಗುತ್ತೆ, ಆಕ್ಸಲೋಅಸಿಡಿಕ್ ಆಸಿಡ್ ಆಗುತ್ತೆ. ಓಕೆ, ಇಲ್ಲಿ ಏನೇನು ಯಾವ್ಯಾವ ತರ ಕ್ವಶನ್ ಕೇಳ್ಬೋದು ಅಂತ ಅಂದ್ರೆ, ಓಕೆ, ಎಲ್ಲಿ 5 ಕಾರ್ಬನ್ ಯಾವ್ದು ಕಾಂಪೌಂಡ್ ಫಾರ್ಮೇಶನ್ ಆಗೋದು ಕ್ರೆಬ್ಸ್ ಸೈಕಲ್ ಅಲ್ಲಿ ಅಂತ ಕೇಳ್ಬೋದು. ಅಥವಾ ಇನ್ ವಿಚ್ ದ 4 ಕಾರ್ಬನ್ ಕಾಂಪೌಂಡ್ ಫಾರ್ಮ್ಡ್, ಯಾವ್ದ್ರಿಂದ ಯಾವ್ದಾಗ್ಬೇಕಾದ್ರೆ 4 ಕಾರ್ಬನ್ ಕಾಂಪೌಂಡ್ ಆಗ್ಬೋದು ಅಂತ ಕೇಳ್ಬೋದು. ಅಥವಾ ಎಲ್ಲೆಲ್ಲಿ ಹೈಡ್ರೇಷನ್ ಡಿಹೈಡ್ರೇಷನ್ ಆಗುತ್ತೆ ಅಥವಾ ಆಕ್ಸಿಡೇಷನ್ ಆಗುತ್ತೆ ಯಾವ್ಯಾವ ಸ್ಟೆಪ್ಸ್ ಅಲ್ಲಿ ಅಂತ ಕೇಳ್ಬೋದು. ಈಗ ನಾವು ಸ್ಟೆಪ್ಗೆ ನಂಬರ್ ಕೊಡ್ತಾ ಬಂದ್ರೆ ಬೇರೆ ಕಲರ್ ತಗೊಳ್ಳೋಣ. ಈಗ ಇದು ಫಸ್ಟ್ ಸ್ಟೆಪ್. ಓಕೆ, ಇದು ಫಸ್ಟ್ ಸ್ಟೆಪ್, ಇದು ಸೆಕೆಂಡ್ ಸ್ಟೆಪ್, ಇದು ಥರ್ಡ್ ಸ್ಟೆಪ್, ಮತ್ತೆ ಇದು ಫೋರ್ತ್. ಇದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಇನ್ ಡೀಟೇಲ್ ಆಗಿ ಬರೀಬೇಕು. ಇದೇ ಬೋರ್ಡ್ ಎಕ್ಸಾಮ್ ಬರೆದ್ರು ನಿಮಗೆ ಫುಲ್ ಮಾರ್ಕ್ಸೇ ಬರುತ್ತೆ. 5 6 ಇದು 7th, ಇದು 8th ಸ್ಟೆಪ್, ಇದು 9th ಸ್ಟೆಪ್. ಒಟ್ಟು ಎಷ್ಟು ಸ್ಟೆಪ್ಸ್ ಇರುತ್ತೆ? 10 ಸ್ಟೆಪ್ಸ್ ಇರುತ್ತೆ. 10 ಸ್ಟೆಪ್ ಕ್ರೆಬ್ಸ್ ಸೈಕಲ್ ಅಲ್ಲಿ ಎಲ್ಲೆಲ್ಲಿ ಹೈಡ್ರೇಷನ್ ಆಗುತ್ತೆ ಡಿಹೈಡ್ರೇಷನ್ ಆಗುತ್ತೆ ನೋಡೋಣ. ಇಲ್ಲೊಂತವ ರಿಮೂವ್ ಆಗುತ್ತೆ ವಾಟರು,
ಅಷ್ಟೇ. ಓಕೆಪ್ಪ, ಇಲ್ಲಿ ಹ್ಯಾಡ್ ಆಗುತ್ತೆ, ಇಲ್ಲೊಂದು ಹ್ಯಾಡ್ ಆಗುತ್ತೆ, ಮತ್ತೆ ಇಲ್ಲೊಂದು ಹತ್ರ ಹ್ಯಾಡ್ ಆಗುತ್ತೆ. ನೆಕ್ಸ್ಟ್ ಒಂದು NADH ಎಲ್ಲೆಲ್ಲಿ ಸಿಂಥಸಿಸ್ ಆಗುತ್ತೆ ಅಂತ ಕೂಡ ಕೇಳ್ತಾರೆ. ಐಸೋಸಿಟ್ರಿಕ್ ಅಂದ್ರೆ ಆಕ್ಸಲೋ ಅಸಿಟಿಕ್ ಆಸಿಡ್ ಆಗ್ಬೇಕಾದ್ರೆ ಒಂದು ಇದನ್ನ ಆಕ್ಸಿಡೇಷನ್ ಅಂತ ಕೂಡ ಕರಿತೀವಿ ನಾವು. ಇಲ್ಲೊಂದ್ ಹತ್ರ ಮತ್ತೆ ಇಲ್ಲೊಂದ್ ಹತ್ರ 2 ಟೈಮ್ಸ್, ಇಲ್ಲೊಂದು 3 ಟೈಮ್ಸ್, ಮತ್ತೆ ಇದು ಕೂಡ ಇದು ಆಕ್ಸಿಡೇಷನ್ FADH2 ಡಿಹೈಡ್ರೋಜಿನೇಷನ್ ಆಗೋದ್ರಿಂದ ಈ FAD 2 ATP ನ ಪ್ರೊಡ್ಯೂಸ್ ಮಾಡುತ್ತೆ. ಒಂದು FADH2 ಎಷ್ಟು ATP ನ ಪ್ರೊಡ್ಯೂಸ್ ಮಾಡುತ್ತೆ? 2 ATP. ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ? ಅದು ಟರ್ಮಿನಲ್ ಆಕ್ಸಿಡೇಷನ್ ಟೈಮ್ ಅಲ್ಲಿ. ಒಂದು NADH2 ಎಷ್ಟು ಪ್ರೊಡ್ಯೂಸ್ ಮಾಡುತ್ತೆ? 3 ATP ನ ಪ್ರೊಡ್ಯೂಸ್ ಮಾಡಿದ್ರೆ ಒಂದು FADH2 ಎಷ್ಟು ಪ್ರೊಡ್ಯೂಸ್ ಆಗುತ್ತೆ? 3 ATPs ನ ಪ್ರೊಡ್ಯೂಸ್ ಮಾಡುತ್ತೆ. ಒಂದು ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫರಿಲೇಷನ್ ಆಗುತ್ತೆ ಇನ್ 7th ಸ್ಟೆಪ್ ಅಲ್ಲಿ. ಇದಿಷ್ಟು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಮತ್ತೆ ಇಲ್ಲೊಂದು NADH2 ಪ್ರೊಡ್ಯೂಸ್ ಆಗುತ್ತಲ್ವಾ 4th ಸ್ಟೆಪ್ ಅಲ್ಲಿ, ಮತ್ತೆ 6th ಸ್ಟೆಪ್ ಅಲ್ಲಿ, ಮತ್ತೆ 10th ಸ್ಟೆಪ್ ಅಲ್ಲಿ NADH2 ಪ್ರೊಡ್ಯೂಸ್ ಆಗುತ್ತೆ. ಈ ತರ ನೆನ್ಪಿಟ್ಕೊಳ್ಳಿ, 4th 6th and 10th. 4 ಮತ್ತೆ ನೋಡಿ ಈಗ ನೆನ್ಪಿಟ್ಕೊಬೋದಾ, 4 ಮತ್ತೆ 6 ನ ಆಡ್ ಮಾಡಿದ್ರೆ ಏನ್ ಬರುತ್ತೆ? 6 10 ಬರುತ್ತೆ. ಹಾಗಾಗಿ 4 ಮತ್ತೆ 6 ಅಲ್ಲಿ ಮತ್ತೆ 10 ಅಲ್ಲಿ NADH2 ಪ್ರೊಡ್ಯೂಸ್ ಆಗುತ್ತೆ. ಮತ್ತೆ ಅದಾದ್ಮೇಲೆ 8th ಅಲ್ಲಿ ಓಕೆ 2 ಮಾಲಿಕ್ಯೂಲ್ಸ್ ಪ್ರೊಡ್ಯೂಸ್ ಆಗುತ್ತೆ FADH2 ಅಂದ್ರೆ 10 ಅಲ್ಲಿ 2 ಕಳೆಯೋದು ಏನು ಪ್ರೊಡ್ಯೂಸ್ ಆಗುತ್ತೆ? FADH2 8 ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಇನ್ನ 2 ಅಲ್ಲಿ ವಾಟರ್ ಏನಾಗುತ್ತೆ? ರಿಮೂವ್ ಆಗುತ್ತೆ. 3 ಮತ್ತೆ 9 ಅಲ್ಲಿ ವಾಟರ್ ಎಂಟ್ರಿ ಆಗುತ್ತೆ. ಇನ್ನು ಕಾರ್ಬನ್ ಡೈಆಕ್ಸೈಡ್ ಎಲ್ಲೆಲ್ಲಿ ರಿಮೂವ್ ಆಗುತ್ತೆ ಅನ್ನೋದು ನೋಡೋದಾದ್ರೆ ಇಲ್ಲೊಂದು ಲಿಂಕರ್ ರಿಯಾಕ್ಷನ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಮೂವ್ ಆಗುತ್ತೆ. ಅದಲ್ಲದೆ ಒಂದು 5th ಸ್ಟೆಪ್ ಅಲ್ಲಿ ಒಂದು ಮತ್ತೆ 6th 5 6 ಪಕ್ಕ ಪಕ್ಕದ್ರಲ್ಲೇನೆ ಏನಾಗುತ್ತೆ? ಡಿಕಾರ್ಬಾಕ್ಸಿಲೇಷನ್ ಆಗುತ್ತೆ ಒಂದು ಲಿಂಕರ್ ರಿಯಾಕ್ಷನ್ ಅಲ್ಲಿ. ಓಕೆ 5 6 ಮತ್ತೆ ಫಸ್ಟ್ ಒನ್ ಗ್ರೂಪ್ ಇದರಲ್ಲಿ. ಓಕೆ ಈ ತರ ನೀವು ನೆನ್ಪಿಟ್ಕೊಂಡ್ರೆ ಈಸಿ ಆಗುತ್ತೆ ಕ್ರೆಬ್ಸ್ ಸೈಕಲ್ ನ ನೆನ್ಪಿಟ್ಕೊಳ್ಳೋಕೆ. ಓಕೆ ನೆಕ್ಸ್ಟ್ ಮುಂದೆ ಹೋಗೋಣ. ಕನ್ಕ್ಲೂಷನ್ಸ್ ಏನೇನಂದ್ರೆ ಅಟ್ ದ ಎಂಡ್ ಆಫ್ ದ ಕ್ರೆಬ್ಸ್ ಸೈಕಲ್ 2 ಮಾಲಿಕ್ಯೂಲ್ಸ್ ಆಫ್ ಅಸಿಟೈಲ್ CoA ಏನೇನ್ ಪ್ರಾಡಕ್ಟ್ ನ ಫಾರ್ಮೇಶನ್ ಆಗುತ್ತೆ ಅಂದ್ರೆ 6 NADH ನ ಪ್ರೊಡ್ಯೂಸ್ ಮಾಡುತ್ತೆ. ಒಂದು ಆ ಲಿಂಕರ್ ರಿಯಾಕ್ಷನ್ ಅಲ್ಲಿ, ಇನ್ನೆರಡು 3 ಲಿಂಕರ್ ರಿಯಾಕ್ಷನ್ ಬಿಟ್ಬಿಡಿ, 3 ಎಲ್ಲೆಲ್ಲಪ್ಪ 4 6 ಮತ್ತೆ 10 ಅಲ್ಲಿ NAD ಪ್ರೊಡ್ಯೂಸ್ ಆಗುತ್ತೆ. ಒಂದು FADH ಪ್ರೊಡ್ಯೂಸ್ ಆಗುತ್ತೆ 8th ಸ್ಟೆಪ್ ಅಲ್ಲಿ. 4 ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಮತ್ತೆ ಒಂದು ATP ಪ್ರೊಡ್ಯೂಸ್ ಆಗುತ್ತೆ. ಅಂದ್ರೆ 2 ಅಸಿಟೈಲ್ CoAಗೆ ಒಂದೊಂದಂತಂದ್ರೆ 2 ATP ಪ್ರೊಡ್ಯೂಸ್ ಆಗುತ್ತೆ. ಇದಿಷ್ಟು ದ ಎಂಡ್ ಪ್ರಾಡಕ್ಟ್ ಆಫ್ ಕ್ರೆಬ್ಸ್ ಸೈಕಲ್. ವೆರಿ ಇಂಪಾರ್ಟೆಂಟ್ ಒಂದು ಎಂಡ್ ಪ್ರಾಡಕ್ಟ್ಸ್. ನೆಕ್ಸ್ಟ್ ಒಂದು ಕ್ರೆಬ್ಸ್ ಸೈಕಲ್ ಸಮರಿ ಏನಂದ್ರೆ ದ 2 ಮಾಲಿಕ್ಯೂಲ್ಸ್ ಆಫ್ ಪೈರುವಿಕ್ ಆಸಿಡ್ ಏನೇನು ಪ್ರೊಡ್ಯೂಸ್ ಮಾಡುತ್ತೆ, ಎಷ್ಟು ATP 2 ATPs ನ ಪ್ರೊಡ್ಯೂಸ್ ಮಾಡುತ್ತೆ, ಅದು ಸಬ್ಸ್ಟ್ರೇಟ್ ಲೆವೆಲ್. ಆಮೇಲೆ 8 NADH ಪ್ರೊಡ್ಯೂಸ್ ಮಾಡುತ್ತೆ, 2 FADH2 ನ ಪ್ರೊಡ್ಯೂಸ್ ಮಾಡುತ್ತೆ. ದ ಓವರ್ ಆಲ್ ರಿಯಾಕ್ಷನ್ ನಾವು ಹೇಳೋದಾದ್ರೆ from glucose in the 4 ATP plus H3PO4 10 NADH2 2 FADH2 to produce 6 carbon dioxide 4 ATP 10 NADH2 10 NADH2 ಮತ್ತೆ 2 FADH2 ಪ್ರೊಡ್ಯೂಸ್ ಆಗುತ್ತೆ. The significance ಏನಂತಂದ್ರೆ it's a common pathway for the oxidation of carbohydrates, fats ಮತ್ತೆ amino acids. ಇವಿಷ್ಟಕ್ಕೂ ಕ್ರೆಬ್ಸ್ ಸೈಕಲ್ is the common pathway. ಕಾರ್ಬೋಹೈಡ್ರೇಟ್ಸ್ ಗ್ಲುಕೋಸ್ ಇಂದ ಪೈರುವಿಕ್ ಆಸಿಡ್ ಇಂದ ಅಗೇನ್ ಅಸಿಟೈಲ್ CoA enters into the Krebs cycle. ಫ್ಯಾಟ್ ಅಲ್ಲಿ ಅದು ಫಸ್ಟ್ ಗೆನೆ ಟ್ರಯೋಸ್ ಫಾಸ್ಫೇಟ್ ಗೆ ಫಾರ್ಮೇಶನ್ ಆಗುತ್ತೆ. ಇನ್ನಿದ್ದು ಅಸಿಟೈಲ್ CoA ಆಗಿ ಕನ್ವರ್ಟ್ ಆಗಿ ಬರುತ್ತೆ. ಇನ್ನು ಅಮೈನೋ ಆಸಿಡ್ ಕೂಡ ಪೈರುವಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗಿ ಅಗೇನ್ ಇಟ್ ಎಂಟರ್ಸ್ into the Krebs cycle. The major pathway which releases the major energy ನ ರಿಲೀಸ್ ಮಾಡುತ್ತೆ. It produces reduced coenzyme in 4 separate steps. And the step for the formation of reduced coenzyme occur during the formation of acetyl CoA from the pyruvate. Reduces coenzymes near the matrix side of the inner mitochondrion, which carries the respiratory chain for transport electron and form protons. The later helps in the oxidative formation of ATP. The Krebs cycle is therefore connected with the synthesis of most of the ATPs. Most of ATP ನ ಸಿಂಥಸೈಸ್ ಮಾಡಲಿ ಕನೆಕ್ಟ್ ಆಗುತ್ತೆ. ಎಷ್ಟು ಏನದು ರೆಡ್ಯೂಸ್ಡ್ ಕೋಎನ್ಸೈಮ್ಸ್ ಇದೆ, 4 ರೆಡ್ಯೂಸ್ಡ್ ಕೋಎನ್ಸೈಮ್ ಇರೋದ್ರಿಂದ
ನಿಮಗೆ ನೆಕ್ಸ್ಟ್ ಒನ್ ಕೋ ಎನ್ಸೈಮ್ಸ್ ಅಲ್ಲಿ ಯಾವಾಗ ATP ಪ್ರೊಡ್ಯೂಸ್ ಆಗುತ್ತೆ, ದ ಎನ್ಸೈಮ್ ಕಾಂಪ್ಲೆಕ್ಸಸ್ ಯಾವ್ದು ಅದೆಲ್ಲ ETS ಸೈಕಲ್ ಅಲ್ಲಿ ತಿಳ್ಕೊಳ್ಳೋಣ. ಓಕೆಪಾ. ನೆಕ್ಸ್ಟ್ ಒಂದು ಸ್ಟೆಪ್ ಅಲ್ಲಿ ನಾವು ಟ್ರಿಕ್ಸ್ ಟು ರಿಮೆಂಬರ್ ಕ್ರೆಬ್ಸ್ ಸೈಕಲ್ ತಿಳ್ಕೊಳ್ಳೋಣ. ಓಕೆ, ಇದರಲ್ಲಿ ನಾವು ಮೆಟಬಾಲಿಕ್ ಫೇಟ್ ಆಫ್ ಪೈರುವಿಕ್ ಆಸಿಡ್ ತಿಳ್ಕೊಂಡ್ವಿ, ಮತ್ತೆ ಪ್ರಿಪರೇಟರಿ ಪಾರ್ಟ್ ಆಫ್ ಕ್ರೆಬ್ಸ್ ಸೈಕಲ್, ಮತ್ತೆ ಕ್ರೆಬ್ಸ್ ಸೈಕಲ್ ಇನ್ ಡೀಟೈಲ್ ಅಲ್ಲಿ ಬೋರ್ಡ್ ಎಕ್ಸಾಮ್ ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಬೇಕಾಗಿರೋ ಕ್ರೆಬ್ಸ್ ಸೈಕಲ್. ಅದಾದ್ಮೇಲೆ ಕನ್ಕ್ಲೂಷನ್ ಯಾವ್ಯಾವ ಎಂಡ್ ಪ್ರಾಡಕ್ಟ್ಸ್ ಆಫ್ ಕ್ರೆಬ್ಸ್ ಸೈಕಲ್, ಮತ್ತೆ ಸಮರಿ, ಲಾಸ್ಟ್ ಒನ್ ಸಿಗ್ನಿಫಿಕೆನ್ಸ್ ಆಫ್ ಕ್ರೆಬ್ಸ್ ಸೈಕಲ್. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಬೋತ್ ಕಾಂಪಿಟೇಟಿವ್ ಮತ್ತೆ ಬೋರ್ಡ್ ಎಕ್ಸಾಮ್ಗೆ. 5 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಒನ್ ಕ್ರೆಬ್ಸ್ ಸೈಕಲ್. ನೀವು ಬೋರ್ಡ್ ಎಕ್ಸಾಮ್ದು ಸಿಂಪ್ಲಿಫೈಡ್ ಇರೋದ್ ಬದಲು 5 ಮಾರ್ಕ್ಸ್ ಕೊಡ್ತಾರೆ, ಅಥವಾ ಡೀಟೈಲ್ ಆಗಿರೋದೇ ಪ್ರಾಕ್ಟೀಸ್ ಮಾಡಿ ಬೋರ್ಡ್ ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ ಅಂದರೆ ಅದಕ್ಕೂ 5 ಮಾರ್ಕ್ಸ್ ಬರುತ್ತೆ. ಇಲ್ಲಿಗೆ ಕ್ರೆಬ್ಸ್ ಸೈಕಲ್ ಕಂಪ್ಲೀಟ್ ಆಯಿತು.